ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಎಲಿಯೂರು ಗ್ರಾಮ ಪಂಚಾಯಿತಿ ವತಿಯಿಂದ ದಿನಾಂಕ 2/12/2025 ಪಂಚಾಯಿತಿ ವ್ಯಾಪ್ತಿಯ ತಮ್ಮೇನಹಳ್ಳಿ ಗ್ರಾಮದ ದೇವಾಲಯ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ, ದೇವನಹಳ್ಳಿ ತಾಲೂಕು ಪಂಚಾಯಿತಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮೇನಹಳ್ಳಿ ಗ್ರಾಮದಲ್ಲಿರುವಂತಹ ನಾಗರಕಲ್ಲು ದೇವಾಲಯ ಅಶ್ವತ್ಥ ಕಟ್ಟೆ ಬಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಬಿಎ ರವರು, ಕಾರ್ಯದರ್ಶಿ ಮೋಹನ್ ರವರುಗಳ ನೇತೃತ್ವದಲ್ಲಿ ನಡೆಯಿತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಗೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ತಾಲೂಕು ಸಂಯೋಜಕರಾದ ದಿವಾಕರ್ ಅವರು ಭಾಗವಹಿಸಿ ನರೇಗಾ ಬಗ್ಗೆ ಕೂಲಂಕುಷವಾಗಿ ವಿವರಿಸಿ ಮಾತನಾಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ 2005ರಿಂದ ಜನಸಾಮಾನ್ಯರಿಗೆ ಯಾವ ರೀತಿ ಸಹಕಾರಿಯಾಗಿದೆ, ಸರ್ಕಾರದಿಂದ ಕೆಲವು ಆದೇಶಗಳು ಬಂದಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ 2022-23ನೇ ಸಾಲಿನಲ್ಲಿ ಯಾರು ವೈಯಕ್ತಿಕವಾಗಿ ಕೆಲಸ ಮಾಡುವ ಅವಕಾಶ 2.50 ಲಕ್ಷ ರೂಪಾಯಿಗಳಿಗೆ ಸೀಮಿತವಾಗಿತ್ತು. ಸಣ್ಣ ರೈತರು, ಅತಿ ಸಣ್ಣ ರೈತರು ಮತ್ತು ಪರಿಶಿಷ್ಟ ಜಾತಿ, ಅಲೆಮಾರಿಯ ಬುಡಕಟ್ಟು ಜನಾಂಗ ಇವರೆಲ್ಲರೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ನರೇಗಾದಲ್ಲಿ ಕೆಲಸ ಮಾಡುವ ಅವಕಾಶ ಇತ್ತು. ಧನ ಶೇಡ್ ಮಾಡಿಕೊಂಡ್ರೆ ಕೃಷಿ ಇಲಾಖೆಯಿಂದ, ರೇಷ್ಮೆ ಇಲಾಖೆಯಿಂದ ಮತ್ತು ಜೋಡಿ ಸಾಲು ಪದ್ಧತಿ ಇತ್ತು ಮತ್ತು ತೋಟಗಾರಿಕೆಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಪಡಿಸಿಕೊಳ್ಳಲು ಅವಕಾಶ ಇತ್ತು ಅಂತ ಹೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ತಾಲೂಕು ಸಂಯೋಜಕರಾದ ದಿವಾಕರ್ ಅವರು ಗ್ರಾಮಸ್ಥರಿಗೆ ತಿಳಿಸಿದ್ರು. ಹಾಗೂ ಈ ಗ್ರಾಮದ ಸಾರ್ವಜನಿಕರಿಗೂ ಮತ್ತು ಪಂಚಾಯತಿಯ ಸಿಬ್ಬಂದಿ ವರ್ಗದವರಿಗೂ ಗ್ರಾಮ ಸಭೆಗೆ ಸ್ವಾಗತ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಈಗಾಗಲೇ ನಿಮಗೆ 2005ರಿಂದ ಅನುಷ್ಠಾನ ಆಗಿರುವುದರಿಂದ ಇದರಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಇದರಲ್ಲಿ ಏನೆಲ್ಲ ಜನಗಳಿಗೆ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಕೆಲವೊಂದು ಆದೇಶಗಳು ಬಂದಿದೆ. ಸೊ ಅದನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 2022-23ನೇ ಸಾಲಿನಲ್ಲಿ ಏನಿತ್ತಂದರೆ, ಯಾರು ವೈಯಕ್ತಿಕವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು ಅಂದರೆ 2.5 ಲಕ್ಷವರೆಗೂ ಸೀಮಿತವಾಗಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರು, ಅಲೆಮಾರಿ ಬುಡಕಟ್ಟು ಜನಾಂಗದವರು ಇವರೆಲ್ಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನರೇಗಾದಿಂದ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು. ಅಂದರೆ ಅವರು ಧನ ಶೆಡ್ ಮಾಡ್ಕೊಂಡ್ರೆ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಮಾಡ್ಕೊಬೋದಾಗಿತ್ತು, ರೇಷ್ಮೆ ಇಲಾಖೆಯಿಂದ ಮತ್ತು ಜೋಡಿ ಸಾಲು ಪದ್ಧತಿ ಅವಕಾಶ ಇತ್ತು, ಮತ್ತು ತೋಟಗಾರಿಕೆಗಳಿಂದ ಅದರದ್ದೇ ಆದ ಏನು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಇತ್ತು. ಸೊ ಇಷ್ಟೆಲ್ಲ ವರ್ಕ್ ಮಾಡಿದ್ರೆ 2.5 ಲಕ್ಷ ಆಗ್ತಿತ್ತು. ಸೊ ಇನ್ನು ಅವ್ರಿಗೆ ನೆಕ್ಸ್ಟು ಯಾವುದೋ ಅರಣ್ಯ ಇಲಾಖೆಯಿಂದ ಆಗಿರಲಿ ಅಥವಾ ಯಾವುದೇ ಒಂದು ಎರೆಹುಳು ತೊಟ್ಟ ಆಗಿರಲಿ ಮಾಡಿಸ್ಕೊಬೇಕಂದ್ರೆ 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಆಗ್ತಿದೆ. ನಮಗೆ ಅದನ್ನು ಹೆಚ್ಚಿಗೆ ಮಾಡಿ ಅಂತ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿರೋದ್ರಿಂದ ಸರ್ಕಾರ ಏನು ಮಾಡಿದೆ ಅಂದರೆ 19/10/2023ಕ್ಕೆ ಸೊ ಈ ಜಾಬ್ ಕಾರ್ಡ್ ಹೊಂದಿರೋ ಪ್ರತಿ ಕುಟುಂಬಕ್ಕೆ 2.5 ಲಕ್ಷ ಅಂತ 2022-23ರಲ್ಲಿ ಇತ್ತು. ಈಗ 19/10/2023ರಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ವೈಯಕ್ತಿಕ ಕಾಮಗಾರಿಗಳಿಗೆ ಪ್ರತಿ 1,13,000 ರೂಪಾಯಿ ಇದೆ. ಸೊ ನಿಮ್ಮ ಗ್ರಾಮದಲ್ಲಿ ಆಗಿರೋ ತಮ್ಮೇನಹಳ್ಳಿ ಗ್ರಾಮದ ವೇಣುಗೋಪಾಲ್ ಬಿಂದು ಗೋಪಾಲ ರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಇನ್ನೆಲ್ಲ ಇಂಡಿವಿಜುವಲ್ ಆಯ್ತಾ ಈ ಥರ ಮಾಡ್ತಾರೆ. ಇಲ್ಲಿ ಬಂದಾರ ತಮ್ಮೇಳಿ ಗ್ರಾಮ ವೇಣುಗೋಪಾಲ್ ಬಂದವರವರು ಬಂದಿಲ್ಲ ಅವರು ಆಗಿದಾ ಅಲ್ಲ ಸರ್, ಇವಾಗ ಅದಾಗಿರೋದೇ 2 ಇನ್ನ ಏನಾದ್ರು ಮಾಡಿದಾರ? ಇಲ್ಲ ಅಷ್ಟೇ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಬಿಎ ರವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗಳ ಬಗ್ಗೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ನಡೆಸಿದ ಕಾಮಗಾರಿ ಕೆಲಸಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಹಾಗೂ ಗ್ರಾಮಸ್ಥರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದರು. ಅದಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿ ಅಂದ್ರೆ 2.5ಗೆ 5 ಲಕ್ಷ ಹೆಚ್ಚುವರಿ ಮಾಡಿದೆ. ನೀವು ಮಚ್ಚಲ್ಗುಂಡಿ ಮಾಡಿಸ್ಕೊಬಹುದು, ಧನಶೆಟ್ಟು, ಎರೆಹುಳು ತೊಟ್ಟಿ ಮತ್ತೆ
ಏನಾಗಿದೆ ಸರ್ ನಮ್ಮೂರಲ್ಲಿ ಶೌಚಾಲಯ ಏನಾಗಿದೆ? ಅಂಗನವಾಡಿ ಶೌಚಾಲಯ ಇದು ನೋಡ್ತಾರೆ ಎಷ್ಟು ಸರ್ ಅದು ಸ್ಕೀಮ್ ಅಲ್ಲಿ ಅದ್ರ ಬೋರ್ಡ್ ಬರೆದ ನೋಡ್ರಿ ಅದ್ರಲ್ಲಿ ಸರ್? ದಯವಿಟ್ಟು ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ ಈಗ? Amount release ಆಗಲ್ರಿ. ಅಲ್ಲ ಸರ್, ಇದಕ್ಕ ಟೋಟಲ್ ಒಂದು ಗ್ರಾಮಕ್ಕೆ ಇಷ್ಟು ಅಂತ ಅಮೌಂಟ್ ಕೊಡ್ತಾರಲ್ಲ, ಒಂದು ಪಂಚಾಯತಿ ಕೊಟ್ಟಿರ್ತಾರೆ ಆಯ್ತಾ? ಒಂದು ಸಬ್ಜೆಕ್ಟ್ ಇದು ಡಿಮ್ಯಾಂಡ್ ಓರಿಯೆಂಟೆಡ್ ಅಂದ್ರೆ ನಮ್ ಬೇಡಿಕೆ ಇದ್ದಂಗೆ, ನಮ್ಗೆ ಎಷ್ಟು ಬೇಡಿಕೆ, ನೀನ್ ಎಷ್ಟು ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ರಿಲೀಸ್ ಬರೀ ಎರಡೇ ಕೆಲಸ, ನರೇಗಾದಲ್ಲಿ ಎರಡೇ ಕೆಲಸ ಆಗಿರೋದು. ಗುಂಡುತೋಪು ಅವು ಇವು ಎಲ್ಲ ಇದ್ರಲ್ಲಿ ತಾಲೂಕ್ ಆಫೀಸ್ ತಹಸೀಲ್ದಾರ್ ಅವರು ಮುಖಾಂತರ ಆಗ್ಬೇಕಾಗಿರುತ್ತಾನೆ. ಈಗ ನಿಮ್ಮ ಪಂಚಾಯತಿನಲ್ಲಿ ಯಾರೇ ಎತ್ಕೊಂಬಂದ್ ಕೊಟ್ರು ಖಾತೆ ಮಾಡ್ಕೊಡ್ತಾರಂತೆ, ಏನೋ ಗುಂಡುತೋಪುಗ ಅದಕ್ಕೆಲ್ಲ ಖಾತೆಗಳಾಗೋಗ್ಬಿಟ್ಟಿದೆ. ಇಲ್ಲಿ ನಮ್ಮೂರ್ದು ಗುಂಡುತೋಪು ಸರ್ ಆಗಿದೆ ಸರ್, ಈ ಖಾತೆ ಆಗಿ ಮಾಡ್ತಾ ಇದ್ದೀವಿ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಬಿಎರವರು, ಕಾರ್ಯದರ್ಶಿ ಮೋಹನ್ ರವರು, ಪಂಚಾಯಿತಿ ಸದಸ್ಯರಾದ ವೆಂಕಟೇಶಪ್ಪ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ತಾಲೂಕು ಸಂಯೋಜಕರಾದ ದಿವಾಕರ್ ಅವರು, ತಮ್ಮೇನಹಳ್ಳಿ ಗ್ರಾಮದ ಹಿರಿಯರಾದ ಮುನಿದೊಡ್ಡಪ್ಪ, ಮೇರಿಯಮ್ಮ, ನಾರಾಯಣಸ್ವಾಮಿ, ಶರಣಂ, ನಾಗೇಶ, ಮಧು, ಪಂಚಾಯಿತಿ ಅಧ್ಯಕ್ಷ ಪತಿ ನಾರಾಯಣಸ್ವಾಮಿ, ಯಲಿಯೂರು ಭಾಗ್ಯವಂತ, ಮಂಜುನಾಥ್ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ, ಗ್ರಾಮಗಳ ಜನಸಾಮಾನ್ಯರು ಹಾಜರಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಶಕ್ತಿ